ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಶೂಟಿಂಗ್ ನಡೀತಾ ಇದೆ. ಅನ್ಫಾರ್ಚುನೇಟ್ಲಿ ಆಯ್ತಾ, ಹೇಳಕ್ ನಂಗೂ ಬೇಜಾರಾಗುತ್ತೆ. ಆಲ್ರೆಡಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಆಯ್ತಾ ಎಲಿಮಿನೇಷನ್ ಪ್ರಕ್ರಿಯೆನ ಸ್ಟಾರ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ 6 ಫೈನಲಿಸ್ಟ್ ಆಗಿರುವಂತಹ ತ್ರಿವಿಕ್ರಮ್, ಹನುಮಂತು, ಮೋಕ್ಷಿತಾ, ಭವ್ಯ ಗೌಡ, ಉಗ್ರ ಮಂಜು, ರಜತ್ 6 ಫೈನಲಿಸ್ಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ. ನಮ್ಮ ಸುದೀಪ್ ಸರ್ ಅವರು ಒಬ್ಬೊಬ್ಬರ ಹತ್ರನೇ ಮಾತನಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದಲ್ದೇನೆ ಅನ್ಫಾರ್ಚುನೇಟ್ಲಿ ಆಗಿ ನಿಮಗೆ ಒಂದು ವಿಷಯನ ನಾನು ಹೇಳಲೇಬೇಕು. ನೀವು ಅದನ್ನು ಒಪ್ಕೊಳ್ತೀರಾ ಇಲ್ವಾ ನನಗೆ ಗೊತ್ತಿಲ್ಲ. ಬಿಗ್ ಬಾಸ್ ಅವರಿಗೆ ಹೆಣ್ಮಕ್ಳನ್ನ ವಿನ್ ಮಾಡಬೇಕು ಅಂತಂದ್ರೆ ಏನೋ ಒಂಥರ ಅಂತ ಕಾಣಿಸುತ್ತೆ. ಅಲ್ಲ, ನನ್ಗೆ ಅರ್ಥ ಆಗ್ತಿಲ್ಲ ನನಗೆ. ಬಿಗ್ ಬಾಸ್ ಅವರೇ, ನೀವು ಹೆಣ್ಮಕ್ಳನ್ನ ಕಂಟೆಂಟಿಗೋಸ್ಕರವಾಗಿ, TRPಗೋಸ್ಕರವಾಗಿ ಮಾತ್ರ ಹೆಣ್ಮಕ್ಳನ್ನ ನೀವು ಬಳಸ್ಕೊಳ್ಳೋದ? ಹೆಣ್ಮಕ್ಳನ್ನ ವಿನ್ ಮಾಡ್ಬೇಕು ಅಂದ್ರೆ ನಿಮಗೆ ಅದಾಗಲ್ಲ ಅಲ್ಲ. 10 ಸೀಸನ್ ನಲ್ಲಿ ಒಂದು ಹೆಣ್ಮಗಳನ್ನ ವಿನ್ ಮಾಡಿದೀರಾ. ಇಲ್ಲಿ ತನಕ ಯಾವ ಒಂದು ಹೆಣ್ಮಗಳನ್ನ ವಿನ್ ಮಾಡಿಲ್ಲ. ಈ ಸೀಸನ್ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಬಿಗ್ ಬಾಸ್ ಅಲ್ಲಿ ಆಯ್ತಾ, ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ನಾವು ಆಯ್ತಾ, ಓಕೆ, ಯಾರಾದ್ರೂ ಒಬ್ರು ಹೆಣ್ಮಗಳು ಅಂದ್ರೆ ಮೋಕ್ಷಿತಾ, ಭವ್ಯಗೌಡ ಇಬ್ರು ಇದ್ರು. ಒಬ್ರಲ್ಲಿ ಯಾವ್ದಾದ್ರು ಒಂದು ಹೆಣ್ಮಗಳು ವಿನ್ ಆಗ್ತಾರೆ ಅಂತ ತುಂಬಾ ಕನ್ಸ್ ಕಟ್ಟಿದ್ದು. ಆ ಕನ್ಸ್ ಯಾಕೋ ನುಚ್ಚುನೂರಾದಂಗೆ ಕಾಣ್ತಾ ಇದೆ. ನಂಗೆ ಗೊತ್ತಾಗ್ತಿಲ್ಲ ನನಗೆ. ಬಿಗ್ ಬಾಸ್ ಅಲ್ಲಿ ಆಯ್ತಾ ಹೆಣ್ಮಕ್ಳನ್ನ ನಿಜವಾಗ್ಲೂ ಬರೀ ಆಯ್ತಾ TRPಗೋಸ್ಕರವಾಗಿ, ಕಂಟೆಂಟಿಗೋಸ್ಕರವಾಗಿ ಮಾತ್ರ ಹೆಣ್ಮಕ್ಳನ್ನ ಇವರು ಕಂಟೆಸ್ಟೆಂಟ್ ಆಗಿ ತಗೊಂತಾರೆ. ಆದ್ರೆ ವಿನ್ ಮಾಡೋಕ್ ಮಾತ್ರ ಹೆಣ್ಮಕ್ಳು ಬೇಡ. ಇದಕ್ಕೆ ನೀವೇ ಆನ್ಸರ್ ಮಾಡ್ಬೇಕು. ನನ್ಗಂತೂ ತುಂಬಾ ಸ್ಯಾಡ್ ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಆಗಿ ಆಯ್ತಾ, ಹೆಣ್ಮಕ್ಳು ಹಾಗಾದ್ರೆ ಬಿಗ್ ಬಾಸ್ ಮನೆಗೆ ಬರೀ ಅವ್ರ ಕಂಟೆಂಟ್ ಕೊಡಕ್ಕೆ, ಸ್ಪರ್ಧಿಯಾಗಿರಕ್ ಮಾತ್ರ ಬರ್ಬೇಕಾ? ಅಂದ್ರೆ ಇವ್ರನ್ನ TRP ಮೆಟೀರಿಯಲ್ ಆಗಿ ಮಾತ್ರ ಹೆಣ್ಮಕ್ಳನ್ನ ಬಿಗ್ ಬಾಸ್ ಅಲ್ಲಿ ಉಪಯೋಗಿಸ್ಕೊಂತಾರ? ವಿನ್ ಆಗಕ್ಕೆ, ವಿನ್ನರ್ ಮಾಡಕ್ಕೆ ಹೆಣ್ಮಕ್ಳು ಬೇಡವಾ? ನನಗೆ ಇದು ಅರ್ಥ ಆಗ್ತಿಲ್ಲ ನನಗೆ. ಅಂದ್ರೆ 11 ಸೀಸನ್ ನಲ್ಲಿ ಒಂದ್ ಹೆಣ್ಮಕ್ಳು ಮಾತ್ರ ವಿನ್ ಆಗಿದ್ದಾರೆ. ಆದ್ರೆ ಯಾವಾಗ್ಲೂ ಕೂಡ ನಮ್ಮ ಹೆಣ್ಮಕ್ಳು ಯಾವ ಒಂದು ಗಂಡ್ಮಕ್ಳಿಗೆ ಕಮ್ಮಿ ಇಲ್ದಂಗೆ ಗೇಮ್ ಆಡಿದ್ದಾರೆ. ಸೂಪರ್ ಡೂಪರ್ ಆಗಿ ಗೇಮ್ ಮಾಡ್ತಾರೆ. ಯಾಕೆ ಹೆಣ್ಮಕ್ಳನ್ನ ವಿನ್ ಮಾಡಲ್ಲ? ಯಾಕೆ ಹೆಣ್ಮಕ್ಳನ್ನ ವಿನ್ ಮಾಡಿದ್ರೆ ಬಿಗ್ ಬಾಸ್ ಸೀಸನ್ ಆಯ್ತಾ ಹಿಟ್ ಅಂತ ಅನ್ನಿಸ್ಕೊಳಲ್ವಾ? ನನ್ಗೆ ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ನೀವೇ ಇದಕ್ಕೆ ಕಮೆಂಟ್ ಮಾಡ್ಬೇಕು. ತುಂಬಾ ಬೇಜಾರಾಗ್ತಾ ಇದೆ. ಓಕೆ, ವಿಷಯಕ್ಕೆ ಬರೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಶೂಟಿಂಗ್ ನಡೀತಾ ಇದೆ. ಸೂಪರ್ ಡೂಪರ್ ಆಗಿ ನಡೀತಾ ಇದೆ. ನಮ್ಮ ಸುದೀಪ್ ಸರ್ ಅವರು ಅಲ್ಲಿರುವಂತಹ 6 ಕಂಟೆಸ್ಟೆಂಟ್ ಜೊತೆ ತುಂಬಾ ಚೆನ್ನಾಗಿ ಮಾತನಾಡಿ ಆಯ್ತಾ ಎಲಿಮಿನೇಷನ್ ಪ್ರಕ್ರಿಯೆನ ಸ್ಟಾರ್ಟ್ ಮಾಡಿದ್ದಾರೆ. ಎಲಿಮಿನೇಷನ್ ಪ್ರಕ್ರಿಯೆ ಬಂದ್ಬಿಟ್ಟು ನಮ್ಮ ಸುದೀಪ್ ಸರ್ ಹೇಳುವಂತಹ ಮಾತು ಇಷ್ಟೇ. ಅಂದ್ರೆ ನಾವಿಲ್ಲಿ ಏನೇ ಮಾಡ್ತಾ ಇದ್ರು ಓಟು, ನಿಮಗೆ ಬಂದಿರುವ ಓಟಿನ ಪ್ರಕಾರವಾಗಿ ಎಲಿಮಿನೇಷನ್ ನಡೀತಾ ಇದೆ. ಇಲ್ಲಿ ಆಯ್ತಾ ಯಾವುದೇ ತರದ ಬಿಗ್ ಬಾಸ್ ಕೈವಾಡವಾಗ್ಲಿ, ಚಾನಲ್ ಕೈವಾಡವಾಗಿ ಇರಲ್ಲ. ಇಲ್ಲಿ ಯಾರ ಫೇವರಿಸಮ್ ಕೂಡ ಇಲ್ಲಿ ಇರಲ್ಲ. ಇಲ್ಲಿ ಪ್ರೇಕ್ಷಕರು ಏನು ನಿಮಗೆ ಓಟ್ ಹಾಕಿದ್ದಾರೆ, ಆ ಓಟಿನ ಮುಖಾಂತರವಾಗಿ ನಾನು ನಿಮ್ಮನ್ನ ಎಲಿಮಿನೇಷನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾರೆ. ಅದಲ್ದೇನೆ ಎಲಿಮಿನೇಷನ್ ಪ್ರಕ್ರಿಯೆ ಏನಿದೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ, ಆಟ ಅಂತ ಬಂದ್ರೆ, ಗೇಮ್ ಅಂತ ಬಂದ್ರೆ ಆಯ್ತಾ, ರಾಕ್ಷಸಿ ತರ ಗೇಮ್ ಆಡುವಂತಹ ನಮ್ಮ ಭವ್ಯ ಗೌಡ, ವಯಸ್ಸು ಚಿಕ್ಕದಾದ್ರೂ ಕೂಡ ಅಲ್ಲಿರುವಂತಹ ಅಷ್ಟು ಜನಕ್ಕೂ ಶೆಡ್ ಹೊಡೆದು ಗೇಮ್ ಆಡಿದ್ದಾರೆ ಭವ್ಯ ಗೌಡ. ಹಾಗಾಗಿ ಆ ನಮ್ಮ ಭವ್ಯ ಗೌಡರ ಒಂದು ಗೇಮ್ ಸ್ಪಿರಿಟ್ ನೋಡಿದಂತಹ ಬಿಗ್ ಬಾಸ್ ಅವರು ನಮ್ಮ ಭವ್ಯ ಗೌಡರಿಗೋಸ್ಕರವಾಗಿ ಒಂದು ಗೇಮ್ ರೀತಿಯ ಎಲಿಮಿನೇಷನ್ ಸೆಟ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಆಗಿ ನಮ್ಮ ಭವ್ಯ ಗೌಡ 6th ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಆಗ್ತಾ ಇದ್ದಾರೆ. ಅವರಿಗೆ ಡಿಸೈನ್ ಮಾಡಿರುವಂತಹ ಈ ಎಲಿಮಿನೇಷನ್ ಗೇಮ್ ಏನಿದೆ ಸೂಪರ್ ಡೂಪರ್ ಆಗಿ ಇದೆ. ಅಷ್ಟು ಚೆನ್ನಾಗಿ ಆ ಗೇಮನ್ನ ನಮ್ಮ ಭವ್ಯ ಗೌಡನಿಗೋಸ್ಕರವಾಗಿ ಆಯ್ತಾ ಡಿಸೈನ್ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಎಲಿಮಿನೇಟ್ ಆಗಿದ್ದಾರೆ. ಅಂದ್ರೆ 6th ಪ್ಲೇಸ್ ನ ನಮ್ಮ ಭವ್ಯ ಗೌಡ ತಗೊಂಡಿದ್ದಾರೆ. ನಂಗೂ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ರೆ ಭವ್ಯ ಗೌಡ. ನಾನಂತೂ ಇಲ್ಲ ಮೋಕ್ಷಿತಾ ಇಲ್ಲ ಭವ್ಯ ಗೌಡ ಇಬ್ರಲ್ಲೊಬ್ರು ವಿನ್ ಆಗ್ತಾರೆ, ಹೆಣ್ಮಕ್ಳು ವಿನ್ ಆಗ್ಬೇಕು ಈ ಸರಿ ಅನ್ಕೊಂತ ಇದೆ. ಬಟ್ ಭವ್ಯ ಗೌಡ ಎಲಿಮಿನೇಟ್ ಆಗಿದ್ದಾರೆ. 6th ಪ್ಲೇಸ್ ಭವ್ಯ ಗೌಡಕ್ಕೆ ಬಂದಿದೆ. ಇದೇ ಫಸ್ಟ್ ಎಲಿಮಿನೇಷನ್ ನಡೆದಿರೋದು ಇನ್ನು ಆಯ್ತಾ. ಭವ್ಯ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ 11 6th ಆಯ್ತಾ ಎಲಿಮಿನೇಷನ್ ಭವ್ಯ ಗೌಡ. ಬೇಜಾರಾಗುತ್ತೆ. ತುಂಬಾ ಜನ ವೋಟ್ ಮಾಡಿದ್ದಾರೆ ಭವ್ಯ ಗೌಡನಿಗೆ. ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವರ ಫ್ರೆಂಡ್ಶಿಪ್ ಏನಿದೆ, ಅವ್ರ ಬಾಂಡಿಂಗ್ ಏನಿದೆ ತುಂಬಾ ಸೂಪರ್ ಆಗಿತ್ತು. ನಿಜವಾಗ್ಲೂ ಕೂಡ ಡೇ 1 ನಿಂದ ಇಲ್ಲಿ ತನಕ ತ್ರಿವಿಕ್ರಮ್ ಅವ್ರನ್ನ ಯಾವುದೇ ಕಾರಣಕ್ಕೂ ಭವ್ಯ ಗೌಡ ಬಿಟ್ಕೊಟ್ಟಿಲ್ಲ. ಅದು ಯಾವುದೇ ವಿಷಯ ಆಗಿರ್ಬೋದು, ಸಂಡೇ ಸ್ಯಾಟರ್ಡೆ ಎಪಿಸೋಡ್ ಇರ್ಬೋದು, ನಮ್ಮ ಕಿಚ್ಚನ ಪಂಚಾಯಿತಿ ಆಗಿರ್ಬೋದು, ಯಾವತ್ತೂ ಕೂಡ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಬಿಟ್ಕೊಟ್ಟಿಲ್ಲ ಭವ್ಯ ಗೌಡ. ಆ ಫ್ರೆಂಡ್ಶಿಪ್, ಆ ಬಾಂಡಿಂಗು ಹಿಂಗೆ ಕ್ಯಾರಿ ಆಗಲಿ. ಬಿಗ್ ಬಾಸ್ ಮನೆಯಿಂದ ಹೋದ್ರೂ ಕೂಡ ಭವ್ಯ ಗೌಡ ತ್ರಿವಿಕ್ರಮ್ ಅವರ ಫ್ರೆಂಡ್ಶಿಪ್ ಹೀಗೆ ಇರಲಿ. ಭವ್ಯ ಗೌಡ ಎಲಿಮಿನೇಟ್ ಆದ್ರು ಅಂತೇಳಿ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಯಾವಾಗ ಭವ್ಯ ಗೌಡ ಫಿನಾಲೆಗೆ ಬಂದ್ರು ಅವತ್ತೇ ಅವರು ವಿನ್ ಆದ್ರು ಅಂತಾನೆ. ಯಾಕೆಂದ್ರೆ ಅಲ್ಲಿ ಇರುವಂತಹ 6 ಕಂಟೆಸ್ಟೆಂಟ್ಗಳು ವಿನ್ನರೇ. ಗೊತ್ತಿಲ್ಲ ನನಗೆ
ಯಾಕೆ ಹೆಣ್ಮಕ್ಳನ್ನ ವಿನ್ ಮಾಡೋದ್ರಲ್ಲಿ ಬಿಗ್ ಬಾಸ್ ಟೀಮಿಗೆ ಅಷ್ಟೊಂದು ತಾತ್ಸಾರ ಹೆಣ್ಮಕ್ಳ ಬಗ್ಗೆ ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ನೀವೆಲ್ಲ ಏನು ಕೂಗ್ತಾ ಇದ್ದೀರಲ್ವಾ, ವಿನ್ನರ್ ವಿನ್ನರ್, ಇವ್ರು ವಿನ್ನರ್ ಆಗ್ತಾರೆ, ಅವ್ರು ವಿನ್ನರ್ ಆಗ್ತಾರೆ ಅಂತ, ವೆರಿ ಸೂನ್ ಆಯ್ತಾ ನಿಮ್ಮ ಮುಂದೆ ಬರ್ತೀನಿ ನಾನು. ಈ ಸರಿಯ ಒಂದು ವಿನ್ನಿಂಗ್ ಬಂದ್ಬಿಟ್ಟು ಅಷ್ಟು ಈಸಿಯಾಗಿಲ್ಲ, ತುಂಬ ಎಂತ ಹೇಳ್ತಾರೆ ಕ್ಲೋಸ್ ಕಾಲಲ್ಲಿದ್ದಾರೆ. ಇವಾಗ ಏನು ನಮ್ಮ ಭವ್ಯಗೌಡ ಎಲಿಮಿನೇಟ್ ಆಗಿದ್ದಾರೆ 6th ಪ್ಲೇಸಲ್ಲಿ, 5th ಪ್ಲೇಸು ಅಷ್ಟೇ, 6th ಪ್ಲೇಸು 5th ಪ್ಲೇಸಿಗೆ ಅಷ್ಟೇನು ಅಂತ ಡಿಫ್ರೆನ್ಸ್ ಇಲ್ಲ, ಎರಡು ಕ್ಲೋಸ್ ಕಾಲೇನೆ. ಯಾರೇ 5th ಆಗಲಿ 6th ಆಗಲಿ ಎಲಿಮಿನೇಟ್ ಆಗ್ತಿದಾರಲ್ವಾ, ಇವರು ತುಂಬಾನೇ ಕ್ಲೋಸ್ ಅಲ್ಲಿರೋರು ಆಯ್ತಾ. ಈಗ ಭವ್ಯಗೌಡ 6th ಅಲ್ಲಿ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂದ್ರೆ 6th ಕಂಟೆಸ್ಟೆಂಟ್ ಆಗಿ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 6th ಕಂಟೆಸ್ಟೆಂಟ್ ಎಲಿಮಿನೇಷನ್ ಬಂದ್ಬಿಟ್ಟು ಭವ್ಯಗೌಡ. ಅದೇ 5th ಯಾರಾಗ್ತಾರೆ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಬಟ್ ಅದನ್ನ ಹೇಳ್ತಿರೋದು ಒಂದೇನೆ, ಭವ್ಯಗೌಡ ನಿಜವಾಗ್ಲೂ ಅವ್ರು ಯಾವಾಗ ಫಿನಾಲೆಗೆ ಬಂದ್ರು, ಯಾವಾಗ ಬಿಗ್ ಬಾಸ್ ಕನ್ನಡ ಸೀಸನ್ 11 ಫೈನಲಿಸ್ಟ್ ಆದ್ರು, ಅವಾಗಲೇ ಅವ್ರು ವಿನ್ನರ್ ಆದ್ರು ಅಂತ ಹೇಳ್ತೀನಿ. ಅನ್ಫಾರ್ಚುನೇಟ್ಲಿ ಆಗಿ ಎಲಿಮಿನೇಟ್ ಆಗಿದ್ದಾರೆ. ಬೇಜಾರಾಗುತ್ತೆ. ನಿನ್ನ 5 ಕಂಟೆಸ್ಟೆಂಟ್ಗಳು ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಟಾಪ್ 5 ಕಂಟೆಸ್ಟೆಂಟ್ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ. ಅದರಲ್ಲಿ ನೆಕ್ಸ್ಟ್ ಬರುವಂತವ್ರು ಯಾರು ಅಂತೇಳಿ ವೆರಿ ಸೂನ್ ನಿಮ್ಮ ಮುಂದೆ ವಿಡಿಯೋ ಜೊತೆ ಬರ್ತೀನಿ. ಒಟ್ಟಾರೆಯಾಗಿ ಭವ್ಯಗೌಡ ಆಲ್ ದ ಬೆಸ್ಟ್, ನಿಮ್ಮ ಫ್ಯೂಚರ್ಗೆ ಒಳ್ಳೇದಾಗ್ಲಿ, ನಿಮ್ಮ ಮುಂದಿನ ಆಯ್ತಾ ಒಂದು ಕೆರಿಯರ್ಗೆ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 11 ಏನಿದೆ ಒಂದು ಮೆಟ್ಲಾಗಿ ಒಂದು ಅಡಿಪಾಯ ಆಗಲಿ, ಮುಂದಿನ ನಿಮ್ಮ ಕೆರಿಯರ್ಗೆ ಆಲ್ ದ ಬೆಸ್ಟ್ ಹೇಳೋಣ. ಭವ್ಯಗೌಡ ಅವರು ನಿಜವಾಗ್ಲೂ ಕೂಡ ಆಯ್ತಾ ಒಂದು ಟಕ್ಕರ್ ಕೊಡುವಂತ ಹೆಣ್ಮಗಳು ಆಯ್ತಾ, ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಇಷ್ಟು ಚಿಕ್ಕ ವಯಸ್ಸಿಗೆನೆ ಕುಟುಂಬಕ್ಕೆ ಆಯ್ತಾ ಒಂದು ಪಿಲ್ಲರ್ ಆಗಿ ನಿಂತಿದ್ದಾರೆ. ನಮ್ಮ ಭವ್ಯಗೌಡರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಲ್ಲಿ ಭವ್ಯಗೌಡ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕೆಂದ್ರೆ ಅಷ್ಟು ಜನಕ್ಕೂ ಕೂಡ ಅಷ್ಟು ಚಿಕ್ಕ ಹುಡುಗಿ ಶೆಡ್ ಹೊಡೆದು ನಿಂತಿದ್ಲು, ಗೇಮ್ ಅಂತ ಬಂದ್ರೆ ಹುಲಿ ತರ ಗೇಮ್ ಆಡೋಳು. ಈಗಲೂ ಹೇಳ್ತಾ ಇದ್ದೀನಿ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಗೇಮಿಗೆ ಆಯ್ತಾ ನಮ್ಮ ಭವ್ಯಗೌಡ ಕೊಟ್ಟಂತಹ ಪರಿಶ್ರಮ ಏನಿದೆ, ನಮ್ಮ ಭವ್ಯಗೌಡನ ಅದರಲ್ಲಿ ಏನು ಗೇಮಲ್ಲಿ ಅವ್ರು ಆಡಿದ ರೀತಿ ಇದೆ, ಅವೆಲ್ಲವೂ ಕೂಡ ನಿಜವಾಗ್ಲೂ ಸೂಪರ್ ಡೂಪರ್ ಆಗಿ ಆಡಿದ್ದಾರೆ. ಅಂದ್ರೆ ಭವ್ಯಗೌಡನ ಇಷ್ಟಪಡುವಂತಹ ಲಕ್ಷಾಂತರ ಫ್ಯಾನ್ಸ್ ಅಭಿಮಾನಿಗಳಿಗೆ ನಾನು ಒಂದೇ ಹೇಳೋದು, ಭವ್ಯಗೌಡ ಎಲಿಮಿನೇಟ್ ಆದ ತಕ್ಷಣನೇ ಸೋತ್ರು ಅಂತಲ್ಲ, ಏನೇ ಒಂದಾದ್ರೂ ಕೂಡ ಅದು ಮುಂದಿನ ಅವರ ಜೀವನಕ್ಕೆ ಆಯ್ತಾ ಒಂದು ಗೆಲುವಿಗೆ ಕಾರಣವಾಗಿರುತ್ತೆ. ಸೋಲು ಗೆಲುವಿನ ಆಯ್ತಾ ಅಡಿಪಾಯ ಅನ್ಕಂತ ಹೇಳ್ಕಂತ ನಮ್ಮ ಭವ್ಯಗೌಡ ಎಲಿಮಿನೇಟ್ ಆಗಿದ್ದಾರೆ. ಒಟ್ಟಾರೆ ನನಗೂ ಕೂಡ ಬೇಜಾರಿದೆ, ಯಾರಾದ್ರೂ ಹೆಣ್ಮಕ್ಳು ವಿನ್ ಆಗ್ಬೇಕು ಅಂತಿದ್ದೆ. ವೆರಿ ಸೂನ್ ನಿಮ್ಗೊಂದು ಆಯ್ತಾ ಸೂಪರ್ ಡೂಪರ್ ಎಲಿಮಿನೇಷನ್ ಜೊತೆ ನಿಮ್ ಮುಂದೆ ಬರ್ತೀನಿ. ಯಾಕೆಂದ್ರೆ ಅದು ಕೂಡ ಆಯ್ತಾ ನಮ್ಮ ಭವ್ಯಗೌಡನಿಗೆ ಸಂಬಂಧಪಟ್ಟಂತ ಎಲಿಮಿನೇಷನ್ ಆಗಿರುತ್ತೆ. ಒಟ್ಟಾರೆ ನಂಗೆ ವೆರಿ ಸ್ಯಾಡ್ ಇದೆ. ಬಿಗ್ ಬಾಸ್ ಅವರಿಗೆ ಯಾಕೆ ಹೆಣ್ಮಕ್ಳನ್ನ ವಿನ್ ಮಾಡೋಕೆ ಯಾಕಷ್ಟು ಇಷ್ಟ ಇಲ್ಲ, ಏನು ಹೆಣ್ಮಕ್ಳ ಬಗ್ಗೆ ಅಷ್ಟು ತಾತ್ಸಾರ ಅಂತ ಗೊತ್ತಾಗ್ತಾ ಇಲ್ಲ. ಭವ್ಯಗೌಡ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್. ಬೈ ಬೈ.